ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೀನಿ. ನಾವು ಕಳೆದ ಕ್ಲಾಸಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 29 ಇದರಲ್ಲಿ ಹೌ ಟು ಫೈಂಡ್ ಡೇ ಆಫ್ ಬರ್ತ್ ಅಂದರೆ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಹುಟ್ಟಿದ ದಿನ ಯಾವುದು ಅನ್ನೋದನ್ನು ಯಾವ ರೀತಿ ಕಂಡು ಹಿಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 30. ಸೊ ಇದರಲ್ಲಿ ನಾನು ಫೈಂಡ್ ಮತ್ತು ರಿಪ್ಲೇಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೈಂಡ್ ಮತ್ತು ರಿಪ್ಲೇಸನ್ನು ಯಾವ ರೀತಿಯಾಗಿ ಎಕ್ಸೆಲ್ದಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನೋಡೋಣ. ಫೈಂಡ್ ಅಂದರೆ ನಮ್ಮ ಡೇಟಾದಲ್ಲಿ ಏನಾದರೂ ಫೈಂಡ್ ಮಾಡ್ಕೋಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ರಿಸಲ್ಟ್ಸ್ ಇಟ್ಟಿದೆ, ಅದರಲ್ಲಿ ನಾವು ಸ್ಟೂಡೆಂಟ್ಗಳ ನೇಮನ್ನು ಫೈಂಡ್ ಮಾಡ್ಕೋಬೇಕಾಗಿದೆ. ಯಾವುದಾದ್ರೂ ಒಂದು ವಿದ್ಯಾರ್ಥಿಗಳ ಒಂದು ನೇಮನ್ನು ಫೈಂಡ್ ಮಾಡ್ಕೋಬೇಕಾಗಿದೆ, ಅಥವಾ ಅಲ್ಲಿ ಏನಾದರೂ ಒಂದು ಅವ್ರ ನೇಮದಲ್ಲಿ ಚೇಂಜಸ್ ಮಾಡ್ಕೋಬೇಕಾಗಿದೆ. ಅವ್ರ ನೇಮು ಒಂದು ರಿಜಿಸ್ಟರ್ದಲ್ಲಿ ಇರ್ತಕ್ಕಂಥ ನೇಮ್ ಬೇರೆ ಇದೆ, ನಾವು ಎಂಟ್ರಿ ಮಾಡಿದ ನೇಮ್ ಒಂದು ಬೇರೆ ಆಗಿದೆ. ಸೊ ಅವಾಗ ನಾವು ಏನು ಮಾಡ್ಕೋಬೋದು, ರಿಪ್ಲೇಸನ್ನು ಯೂಸ್ ಮಾಡ್ಕೊಂಡು ಅವ್ರ ಹೆಸರನ್ನು ಸರಿಯಾಗಿ ನಾವು ಎಂಟ್ರಿ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಎಕ್ಸೆಲ್ದಲ್ಲಿ ಫೈಂಡ್ ಮತ್ತು ರಿಪ್ಲೇಸ್ ತುಂಬ ಒಂದು ಉಪಯುಕ್ತವಾಗಿವೆ. ಸೊ ಅವುಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ 30 ನೋಡೋಣ. ಸೊ ಇವಾಗ MS Excel ಓಪನ್ ಮಾಡ್ಕೋತೀನಿ. ಇಲ್ಲಿ ನಾ ಆಲ್ರೆಡಿ ಏನು ಮಾಡಿದ್ದೀನಿ, ಒಂದು ಸೀಟನ್ನು ತೊಗೊಂಡಿದ್ದೀನಿ. ಸೊ ಇದು ಜಸ್ಟ್ ಸ್ಟೂಡೆಂಟ್ ರಿಸಲ್ಟ್ ಶೀಟನ್ನು ಇಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ಫೈಂಡ್ ಮತ್ತು ರಿಪ್ಲೇಸ್ ಮಾಡೋದೈತಿ. ಓಕೆ, ಫೈಂಡ್ ಮತ್ತು ರಿಪ್ಲೇಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಓಕೆ, ಸೊ ಇವಾಗ ನಾವು ಸ್ಟೂಡೆಂಟ್ ನೇಮ್ ಮೇಲೆ ಇಲ್ಲಿ ಕರ್ಸರನ್ನು ಇಡ್ತೀನಿ ಮತ್ತು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫೈಂಡ್ ಮತ್ತು ರಿಪ್ಲೇಸ್ ಮೇಲೆ ಹೋಗಬೇಕು. ಓಕೆ, ಸೊ ಇಲ್ಲಿ ಫೈಂಡ್ದಲ್ಲಿ ಬರಬೇಕು. ಸೊ ಇಲ್ಲಿ ಫೈಂಡ್ದಲ್ಲಿ ಬಂದು ಇಲ್ಲಿ ಫೈಂಡ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಅಥವಾ ಇಲ್ಲಿ ನಾವು ಡೈರೆಕ್ಟಾಗಿ ಕಂಟ್ರೋಲ್ F ಅನ್ನು ಪ್ರೆಸ್ ಮಾಡಿದ್ರೂ ಇದು ಒಂದು ವಿಂಡೋ ಓಪನ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಟ್ರೋಲ್ F ಮಾಡಿದ್ರೂ ಕೂಡ ಈ ವಿಂಡೋ ಓಪನ್ ಆಗ್ತದೆ. ಇಲ್ಲಿ ಸೊ ಇವಾಗ ನಾವು ಫೈಂಡ್ ವಾಟ್. ಓಕೆ, ಇಲ್ಲಿ ಫೈಂಡ್ ವಾಟ್ ಅಂದರೆ ನಾವು ಏನು ಫೈಂಡ್ ಮಾಡಬೇಕಾಗಿದೆ ಅದು ಒಂದು ನೇಮನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈ ಸ್ಟೂಡೆಂಟ್ ನೇಮ್ದಲ್ಲಿ ನಾನು ಈಗ ಫೈಂಡ್ ಮಾಡ್ತೀನಿ. ಓಕೆ, ಒಬ್ಬರ ಹೆಸರನ್ನು ಟೈಪ್ ಮಾಡ್ಕೋತೀನಿ. ಎಕ್ಸಾಂಪಲ್ ಇಲ್ಲಿ ಮಂಜುನಾಥ್ ಅಂತೇಳಿ ಟೈಪ್ ಮಾಡ್ಕೋತೀನಿ. ಓಕೆ, ಮಂಜುನಾಥ್. ಇವಾಗ ಮಂಜುನಾಥ್ ಟೈಪ್ ಮಾಡಿದ್ದೀನಿ. ಕರ್ಸರ್ ಎಲ್ಲಿದೆಪ್ಪ ಅಂದರೆ ಫಸ್ಟ್ದಲ್ಲಿದೆ. ಓಕೆ, ಇಲ್ಲಿ ಫಸ್ಟ್ ಏನಿದೆ, ಇಲ್ಲಿ ಸೀರಿಯಲ್ ನಂಬರ್ 1ದಲ್ಲಿ ಏನಿದೆ, ಇಲ್ಲಿ ಫಸ್ಟ್ ಇಲ್ಲಿ ಸಮ್ರಾಟ್ ಅಂತೇಳಿ ಒಂದು ನೇಮ್ ಮೇಲೆ ನಾನು ಕರ್ಸರ್ ಇಟ್ಟಿದ್ದೀನಿ. ಸೊ ಇವಾಗ ನಮಗೆ ಬೇಕಾಗಿದ್ದು ಮಂಜುನಾಥ್ ಅಂತೇಳಿ ನಾನು ಇಲ್ಲಿ ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ಬರಬೇಕಾ ಕರ್ಸರ್ ಅದು. ಸೊ ಅವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಷ್ಟು ಟೈಪ್ ಮಾಡಿದ ನಂತರ ಇಲ್ಲಿ ಫೈಂಡ್ ನೆಕ್ಸ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಫೈಂಡ್ ನೆಕ್ಸ್ಟ್. ಓಕೆ, ಫೈಂಡ್ ನೆಕ್ಸ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಆಟೋಮೆಟಿಕಾಗಿ ಕರ್ಸರ್ ಎಲ್ಲಿ ಬರ್ತದಪ್ಪ ಅಂದರೆ ಇಲ್ಲಿ ನಾವು ಏನು ಹೆಸರು ಫೈಂಡ್ ಮಾಡಿದೇವಲ್ಲ ಅಲ್ಲಿ ಬರ್ತದೆ. ಓಕೆ, ಸೊ ಆಗ ಮತ್ತೆ ನಾನು ಏನು ಮಾಡ್ಕೋಬೋದು, ನೆಕ್ಸ್ಟ್ ಫೈಂಡ್ ಮಾಡ್ಕೋಬೋದು. ಸೊ ಇವಾಗ ಬೇರೆದವ್ರ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ವೇದಾಂತ್ ಅಂತೇಳಿ ಟೈಪ್ ಮಾಡಿದ್ದೀನಿ. ಸೊ ಇವಾಗ ವೇದಾಂತ್ ಎಲ್ಲಿದೆ, ಇಲ್ಲಿ ಮೇಲ್ಗಡೆ ಇದೆ. ಸೊ ಇವಾಗ ಕರ್ಸರ್ ಎಲ್ಲಿದೆ, ಇಲ್ಲಿ ಮಂಜುನಾಥ್ ನೇಮ್ ಮೇಲೆ ಇದೆ. ಸೊ ಇವಾಗ ಫೈಂಡ್ ನೆಕ್ಸ್ಟ್ ಮೇಲೆ ಮತ್ತೆ ಮೌಸನ್ನು ಕ್ಲಿಕ್ ಮಾಡಬೇಕು. ಆಟೋಮೆಟಿಕ್ಕಾಗಿ ಇಲ್ಲಿ ವೇದಾಂತ್ ಮೇಲೆ ಬಂದಿದೆ. ಸೊ ಇವಾಗ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ಫೈಂಡ್ ಮಾಡ್ಕೋಬೋದು. ಮತ್ತು ಫೈಂಡ್ ಮಾಡಿದ ನಂತರ ನಾವಿಲ್ಲಿ ಆಟೋಮೆಟಿಕ್ಕಾಗಿ ಏನು ಮಾಡ್ಬೋದು, ಇಲ್ಲೇ ಕರ್ಸರನ್ನು ಇಟ್ಟು ಇಲ್ಲಿ ಎರೋ ಮಾರ್ಕ್ ಯೂಸ್ ಮಾಡ್ಕೊಂಡು ಅವ್ರ ಡಾಟಾ ಎಂಟ್ರಿಯನ್ನು ಇಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಓಕೆ, ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಾವಿಲ್ಲಿ ಕರೆಕ್ಷನ್ ಮಾಡಿಕೊಂಡು ಅವ್ರ ಡಾಟಾ ಕಂಪ್ಲೀಟ್ ಮಾಡ್ಕೋಬೋದು. ಫೈಂಡ್ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಕರ್ಸರಲ್ಲೇ ಹೋಗ್ಬೋದು. ಸಾಕಷ್ಟು ಡೇಟಾ ಇದ್ದಿರ್ತದೆ. ಸೊ ಸಾಕಷ್ಟು ಡೇಟಾ ಇದ್ದಾಗ ನಾವು ಫೈಂಡ್ ತುಂಬ ಹೆಲ್ಪ್ ಆಗ್ತದೆ. ಲಾಸ್ಟ್ದಾಗ ಇದ್ದಿದ್ರು ಕೂಡ ನಾವು ನೇಮ್ ಟೈಪ್ ಮಾಡಿ ಫೈಂಡ್ ಮಾಡಿದ ಕೂಡಲೇ ಲಾಸ್ಟ್ ಎಲ್ಲಿದೆ ಅವ್ರದ್ದು ಹೆಸರು ಅಲ್ಲಿಗೆ ಫೈಂಡ್ ಮಾಡ್ತದೆ. 1-2 ಸೇಮ್ ಹೆಸರು ಇದ್ದಿರ್ತವೆ, ಅದು ಇನಿಷಿಯಲ್ ಚೇಂಜ್ ಇರ್ತದೆ. ಓಕೆ, ಸೊ ಸೇಮ್ ಹೆಸರು ಇರ್ಬೋದು, ಸಮ್ರಾಟ್ ಸೇಮ್ ಹೆಸರು ಇರ್ಬೋದು, ವೇದಾಂತ್ ಸೇಮ್ ಹೆಸರು ಇರ್ಬೋದು, ಆದರೆ ಅವ್ರ ಫಾದರ್ ನೇಮು ಸರ್ ನೇಮು ಚೇಂಜ್ ಇದ್ದಿರ್ತದೆ. ಸೊ ಆವಾಗ ಆ ಒಂದು ಇನಿಷಿಯಲ್ ನಾವು ಏನು ಮಾಡ್ಬೋದು, ಇನಿಷಿಯಲ್ ಮೇಲೆ ಅವ್ರದ್ದು ಹೆಸರನ್ನು ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಸೊ ಈ ಪ್ರಕಾರ ನಾವು ನೇಮನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾವು ಕರ್ಸರನ್ನು ಮೂವ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಫೈಂಡ್ ಮಾಡ್ಕೋಬೋದು. ಇವಾಗ ನಾವು ಫೈಂಡ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ರಿಪ್ಲೇಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಫೈಂಡ್ದಲ್ಲಿ ಬಂದು ಇವಾಗ ಈ ರಿಪ್ಲೇಸ್ ವಿಂಡೋವನ್ನು ಇಲ್ಲಿ ಓಪನ್ ಆಗಿದೆ. ರಿಪ್ಲೇಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ರಿಪ್ಲೇಸ್ ವಿಂಡೋ ಓಪನ್ ಆಗಿದೆ. ಅಥವಾ ನಾವು ಏನು ಮಾಡ್ಬೋದು, ಶಾರ್ಟ್ಕಟ್ ಕೀ ಕಂಟ್ರೋಲ್ H ಅನ್ನು ರಿಪ್ಲೇಸ್ಗಾಗಿ ಮತ್ತು ಫೈಂಡ್ಗಾಗಿ ಕಂಟ್ರೋಲ್ F ಅನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಈಗ ಇಲ್ಲಿ ಫೈಂಡ್ ವಾಟ್ ಮತ್ತು ರಿಪ್ಲೇಸ್ ಹೋಯ್ತು ಅಂತೇಳಿ ಎರಡು ಇಲ್ಲಿ ಏನು ಬಂದಪ್ಪ ಅಂದರೆ ಇಲ್ಲಿ
ಈ ವಿಂಡೋದಲ್ಲಿ ಒಂದು ಫೈಂಡ್ ವಾಟು, ಇನ್ನೊಂದು ರಿಪ್ಲೇಸ್ ವಿತ್. ಒಂದು ಫೈಂಡ್ ವಾಟ್ ಅಂದರೆ ಇಲ್ಲಿರ್ತಕ್ಕಂಥ ಹೆಸರನ್ನು ನಾವು ಇಲ್ಲಿರ್ತಕ್ಕಂಥ ನೇಮನ್ನು ಟೈಪ್ ಮಾಡ್ಕೋಬೇಕು. ಓಕೆ, ಮತ್ತು ಇಲ್ಲಿ ರಿಪ್ಲೇಸ್ ವಿತ್ ಅಂದರೆ ನಾವು ಹೊಸ ನೇಮನ್ನು ಏನು ಚೇಂಜಸ್ ಮಾಡಬೇಕಾಗಿದೆ ಅದನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಈಗ ಅಮಿತ್ ಎಂದು ಟೈಪ್ ಮಾಡ್ತೀನಿ. ಓಕೆ, ಇಲ್ಲಿ ಅಮಿತ್, ಇಲ್ಲಿ ಇರ್ತಕ್ಕಂಥದ್ದು ಫೈಂಡ್ದಲ್ಲಿ ಇರ್ತಕ್ಕಂಥದ್ದು ಯಾವುದಿದೆ ಇಲ್ಲಿ ಅಮಿತ್, ಅದನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕರ್ಸರನ್ನು ಇಲ್ಲಿ ಇಡ್ತೀನಿ. ಓಕೆ, ಮತ್ತು ಇಲ್ಲಿ ಅಮಿತ್ ಕುಮಾರ್ ಮಾಡ್ಕೊತೀನಿ. ಓಕೆ, ಅಮಿತ್ ಕುಮಾರ್. ಓಕೆ, ಇಲ್ಲಿ ಅಮಿತ್ ಕುಮಾರ್ ಅಂತೇಳಿ ಟೈಪ್ ಮಾಡಿದ್ದೀನಿ, ಮತ್ತು ಇಲ್ಲಿ ಕರ್ಸರನ್ನು ಅಮಿತ್ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಫೈಂಡ್ ವಾಟ್ ಅಮಿತ್, ರಿಪ್ಲೇಸ್ ವಿತ್ ಅಮಿತ್ ಕುಮಾರ್. ಓಕೆ, ರಿಪ್ಲೇಸ್ ವಿತ್ ಏನಿದೆ ಇಲ್ಲಿ ಅಮಿತ್ ಕುಮಾರ್. ಅಮಿತ್ ಫೈಂಡ್ ವಾಟ್ ರಿಪ್ಲೇಸ್ ವಿತ್ ಅಮಿತ್ ಕುಮಾರ್. ಓಕೆ, ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ರಿಪ್ಲೇಸ್ ಅಂತೇಳಿ ಆಪ್ಷನ್ ಕಾಣ್ತದೆ ನೋಡಿರಿ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಬೇಕು. ಓಕೆ, ರಿಪ್ಲೇಸ್. ಓಕೆ, ಸೊ ಇವಾಗ ಏನಾಗಿದೆಯಪ್ಪ ಅಂದರೆ ಇದು ಅಮಿತ್ ಕುಮಾರ್ ಅಂತೇಳಿ ರಿಪ್ಲೇಸ್ ಆಗಿದೆ. ಸೊ ಇವಾಗ ನಾವು ಮತ್ತೆ ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಬೇರೆ ಹೆಸರನ್ನು ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ವಿನಾಯಕ್ ಇದೆ. ಸೊ ಇವಾಗ ವಿನಾಯಕ್ ಅಂತೇಳಿ ಟೈಪ್ ಮಾಡ್ಕೋತೀನಿ. ಸೊ ಈಗ ವಿನಾಯಕ್ ಟೈಪ್ ಮಾಡ್ಕೋತೀನಿ. ಓಕೆ, ಮತ್ತು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ವಿನೋದ್ ಎಂದು ಟೈಪ್ ಮಾಡ್ಕೋತೀನಿ. ಓಕೆ, ವಿನಾಯಕ್ ಬದಲಾಗಿ ನಾನು ಏನು ಮಾಡಬೇಕಾಗಿದೆ ಇಲ್ಲಿ ವಿನೋದ್ ಅಂತೇಳಿ ಕೊಡಬೇಕಾಯ್ತು. ವಿನಾಯಕ ಫೈಂಡ್ ವಾಟ್ ಮತ್ತು ರಿಪ್ಲೇಸ್ ವಿತ್ ವಿನೋದ್. ಓಕೆ, ಸೊ ಇವಾಗ ಇಲ್ಲಿ ವಿನಾಯಕ್ ಇದೆ, ಇಲ್ಲಿ ರಿಪ್ಲೇಸ್ ಅಂತೀನಿ. ಓಕೆ, ಸೊ ಈಗ ನೋಡ್ಕೋಬೋದು ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ವಿನೋದ್, ಮತ್ತು ಇಲ್ಲಿ ಏನಾಗಿದೆ ಅಮಿತ್ ಕುಮಾರ್. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು ಇಲ್ಲಿ ರಿಪ್ಲೇಸ್ ಕೂಡ ಇಲ್ಲಿ ಮಾಡ್ಕೋಬೋದು, ಮತ್ತು ಫೈಂಡು ಮಾಡ್ಕೋಬೋದು, ರಿಪ್ಲೇಸನ್ನು ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ಫೈಂಡ್ ಯಾವ ರೀತಿ ಮಾಡ್ಕೋಬೇಕು ಮತ್ತು ರಿಪ್ಲೇಸನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.